ಹಾಲೆಲೂಯಾ. ಹೆಸ್ರಿ ಬಾ. ಓಕೆ ಯಾಮು ಬಾ, ಯಾಮು ಇಲ್ಲಿ ಬಾ. ಪಟ್ಟೆ 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 ಓಡ ಓಡ. ಓಕೆ ಓಕೆ ಸರಿ, ನೀವು ಹೋಗ್ಬೇಡ. ನೀನು ದೊಡ್ಡ ಇಲ್ಲಿ ಬಾ ಬಾ, ಮೇಲ್ ಬಾ. ಓಕೆ ಎಕ್ಸಾಂಪಲ್, ಅಮ್ಮು ತಾಯಿ ಗರ್ಭದಲ್ಲಿದ್ದಾಗ ಆಕೆ ಒಂದು ಪಿಂಡವಾಗಿದ್ದಳು. ಏನಾಗಿದ್ದಳು? ಈ ತಾಯಿ ಗರ್ಭದಲ್ಲಿರುವಾಗ ಏನಪ್ಪಾ ಅಂದ್ರೆ ವಾರಗಳ ಕಳೆದಂತೆ, ತಿಂಗಳ ಕಳೆದಂತೆ ಮಗು ತಾಯಿ ಗರ್ಭದಲ್ಲಿ ಬೆಳೀತಾ ಬಂದು ಮುಂದೆ 9 ತಿಂಗಳಾದ್ಮೇಲೆ ಅಮ್ಮಗೂ ಡೆಲಿವರಿ, ಅಮ್ಮು ಹೊರಗಡೆ ಬಂದ್ರು. ಏನು, ತಾಯಿ ಗರ್ಭದಿಂದ ಹೊರಗಡೆ ಬಂದ್ರು. ಕೇಳಿಸ್ಕೊಳ್ಳಿ, ಈ ಮಗಳಿಗೆ ಇವತ್ತು ಇದು ಎಷ್ಟು ವರ್ಷ ಸಿಸ್ಟರಿಗೆ? 5 ವರ್ಷ. ಕೇಳಿಸ್ಕೊಳ್ಳಿ, 5 ವರ್ಷ. ಇವಾಗ ಈ ಮಗಳು ಚಿಕ್ಕಂದಿನಿಂದ ಈಗ ಬೆಳೀತಾ ಬರ್ತಾ ಇದ್ದಾಳೆ. ಈಗಿನ ಬಲ ಹೆಚ್ಚಾಗೋದು ಕಡಿಮೆ ಆಗಿತ್ತು? ಹೆಚ್ಚಾಗಿದ್ದಲ್ಲ? ಈಗ ಇನ್ನೂ ದೊಡ್ಡವಳಾಗ್ತಾಳ. 10 ವರ್ಷ ಆಗ್ತಾಳ, 15 ವರ್ಷ ಆಗ್ತಾಳ, 18 ವರ್ಷ ಆಗ್ತಾಳ, 20 ವರ್ಷ ಆಗ್ತಾಳ, 25 ವರ್ಷ ಆಗ್ತಾಳ. ಬಟ್ ಏನಪ್ಪ ಅಂದ್ರೆ ಈಕೆ ವಯಸ್ಸಾಗ್ತದೋ, ಹೆಂಗೆ ಈಕೆ ಬೆಳಿತಾಳೋ ಅದೇ ರೀತಿಯಾಗಿ ಈಕೆ ಬಲ ಶಕ್ತಿ ಹೆಚ್ಚಾಗ್ತದೆ. ನಾಳೆ ನಿಮ್ಗೆ ಅರ್ಥ ಆಗಿರ್ಬೇಕೀಗ. ಅಂದ್ರೆ ಯೇಸು ಸ್ವಾಮಿ ನಂಬದಾಕ್ಷಣ ನಾವು ಕೂಡ ಸಣ್ಣ ಮಗು ಇದ್ದ ಹಾಗೆ, ಏನಿದ್ದ ಸಣ್ಣ ಮಗು ಇದ್ದ ಹಾಗೆ ನಾವು ಬೆಳೀತಾ ಹೆಂಗ್ ಬರ್ತೀವೋ ಅದೇ ರೀತಿಯಾಗಿ ನಮಗೂ ಕೂಡ ಏನಪ್ಪಾ ಅಂದ್ರೆ ಆ ದೇವರನ್ನ ನಾವೇನಪ್ಪಾ ಅಂದ್ರೆ ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನ ಆಶ್ರಯಿಸಿಕೊಂಡವರಾಗಿರಬೇಕು. ಹಾಲೆಲೂಯಾ. ಓಕೆ, ಈಗ ಶಿವ ಬಾಯ್. ಶಿವ್ಗೆ ಯಾವ ಕೆಲಸ ಹೇಳ್ತೀರಿ? ಯಾವ ಕೆಲಸ ಹೇಳ್ತೀರಿ? ಯಾಕೆ ಹೇಳ್ತೀರಿ ಹೆವಿ ಎಬ್ಬಿಸ್ಬೇಕಂತ ಹೇಳಿ? ಏನೈತಿ? ದೇವರಲ್ಲಿ ನೀವು ಕೂಡ ಬೆಳೀತಾ ನೀವು ಕೂಡ ಏನ್ ಬೇಕಾದ ಬಂದರೂ ಕೂಡ ಎದುರಿಸುವ ಶಕ್ತಿ ನಿಮ್ಮಲ್ಲಿ ಇರಬೇಕು. ಹಾಲೆಲೂಯಾ. ಇವಾಗ ಶಿವ್ಗೆ ಹೇಳಂಗಿಲ್ಲ ಚಪಾತಿ ಎತ್ತು, ಹಾಲ್ ಬಾಟ್ಲಿ ಎತ್ತ ಹೇಳಂಗಿಲ್ಲ. ಶಿವ್ ಅದೆಲ್ಲ ದಾಟಿ ಬಂದಾನೆ. ಇವಾಗ ಏನ್ ಬಂದಾರ? ಶಿವ್ ಪ್ರತಿದಿನ ಹಾಲು ಕೊಡಂಗಿಲ್ಲ. ಹಲೋ, ಅವನ ಏಜ್ಗೆ ತಕ್ಕ ಹಾಗೆ, ಅವನ ವಯಸ್ಸು ತಕ್ಕ ಹಾಗೆ ಊಟ ಮಾಡ್ತಾನ. ಎಸ್ ಸರ್. ಅದೇ ರೀತಿಯಾಗಿ 10 ವರ್ಷ ಆಯ್ತು ಬರೇ ದಿನ ಒಂದೇ ಚಾಪ್ಟರ್ ಮೇಲೆ ಓದ್ತೀನಿ. 10 ವರ್ಷ ಆಯ್ತು ಬರೇ ಅರ್ಧ ಅಷ್ಟೇ ಪ್ರೇರ್ ಮಾಡ್ತೀನಿ, 10 ನಿಮಿಷ ಅಷ್ಟೇ ಪ್ರೇರ್ ಮಾಡ್ತೀನಿ, 5 ವರ್ಷ ಆಯ್ತು ಅಷ್ಟೇ ಪ್ರೇರ್ ಮಾಡ್ತೀನಿ. ಅಂದ್ರೆ ನಿಮ್ ಬಲ ಇಟ್ಟೈತಿ? ಯಾ ಇಶ್ಬಾ ಅಮ್ಮ ಓದಲ್ಲ ನಿಂದ್ರಿ. ಈ ಕಡೆ ಈ ಹುಡುಗನ ಯಾರು ಬೇಕಾದ್ರೆ ಹೆದರ್ಸ್ಬೋದು. ಯಾಕ? ಸಣ್ಣವ ಕೇಳಿಸ್ಕೊ. ಇಲ್ವಾ, ಈತ ಜಸ್ಟ್ ಎಕ್ಸಾಮ್ ಕೊಡಕತ್ತೀನಿ. ದಿನ ಪ್ರೇಯರ್ ಏಟ್ ಮಾಡ್ತಾನೆ ಈತ? 10 ನಿಮಿಷ, 15 ನಿಮಿಷ. ಯಾವಾಗೂ 2 ಚರ್ಚೆಗೆ ಬರೋದು, ತಿಂಗಳಿಗೂ ಚರ್ಚೆಗೆ ಬರೋದು, ವಾರಕ್ಕೊಂದ್ಸಲ ಬರೋದು. ಫಾಸ್ಟಿಂಗ್ ಪ್ರೇಯರ್ ಇಲ್ಲ, ಉಪವಾಸ ಇಲ್ಲ, ಪ್ರಾರ್ಥನೆ ಇಲ್ಲ, ಏನು ಇಲ್ಲ. ಅವ ಆತ್ಮದಲ್ಲಿ ಹೆಂಗಿರ್ತಾನ? ಸಣ್ಣವನಾಗಿ ಇರ್ತಾನೆ. ಕೇಳಿಸ್ಕೊ. ಇವಾಗ
ಈತನ ಕೈಯಲ್ಲಿ ಯಾವುದೇ ಒಂದು ನೀವು ವ್ಯಾಲ್ಯೂ ಸಂಗತಿ ಕೊಡ್ರಿ, ನೀವು ಅಂದ್ರೆ ಒಂದು ಬೆಲೆ ಬಾಳ ವಸ್ತು ಕೊಡ್ರಿ, ಯಾರು ಬೇಕಾದ್ರೂ ಬಂದು ಈತನ ಕೈಯಿಂದ ಕಸ್ಕೊಂಡು ಹೋಗ್ಬೋದು, ಈತನಿಗೆ ಏನು ಮಾಡಕ್ ಆಗಲ್ಲ. ಆಗ್ತದ ಆಗ್ತದ ಅದೇ ರೀತಿಯಾಗಿ ಕೆಲವು ವಿಶ್ವಾಸಿಗಳು ಹಿಂಗಿದ್ದಾರೆ. ಹೆಂಗಿದ್ದಾರೆ? ಬಲಹೀನತೆ. ಸ್ವಾಮಿ ಏನ್ ಹೇಳ್ದ? ಪೌಲ್ ಏನ್ ಹೇಳ್ದ? ನಾನು ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡ್ಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ who strengthens in me. ಹಲೋ, ನೀನು ದೇವರಲ್ಲಿ ಎಷ್ಟು ಸ್ಟ್ರಾಂಗ್ ಆಗ್ಬೇಕಂದ್ರೆ, ನಿನ್ನ ಕೈಯಲ್ಲಿ ಇರುವಂತ ಆಶೀರ್ವಾದ ಆಗ್ಲಿ, ನಿನ್ನ ಮೇಲೆ ಮಾಡಿರುವಂತ ಆಶೀರ್ವಾದವಾಗ್ಲಿ, ಏನೇ ಬಂದರೂ ಕೂಡ ಅದನ್ನು ಕಿತ್ತುಕೊಳ್ಳಲಿಕ್ಕೆ ಈ ಕತ್ತಲೆ ರಾಜ್ಯದಲ್ಲಿರುವಂತ ಯಾವ ಶಕ್ತಿಯೂ ಕೂಡ ಅದು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು. ಅರ್ಥ ಆಯ್ತಾ? ಹೇಳ್ರಿ. ಫೈನಲಿ ಮೈ ಬ್ರದರ್, ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. Be strong in the Lord. Be strong in the Lord. Be strong in the Lord. ಹೇಳ್ರಿ, ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನ ಆಶ್ರಯಿಸಿಕೊಂಡವರಾಗಿರ್ರಿ. ಹಾಲೆಲೂಯಾ. ಎಲಿಯನಿಗೆ ದೇವ್ರು ಹೇಳ್ದ, ಎಲಿಯ ಬಂದು ಬೇಜಾರ ಮಕ್ಕೊಂಡಿದ್ದ. ಎಲಿಯ ಪರಲೋಕದಿಂದ ಭೂಲೋಕಕ್ಕೆ ಮಳೆ ತಂದ. ಎಲಿಯ ಪರಲೋಕದಿಂದ ಭೂಲೋಕದಲ್ಲಿ ಮಳೆ ಬೆಂಕಿ ಹಚ್ಚದ. ಎಲಿಯ ವಿಧವೆ ಹತ್ರ ಹೋಗಿ ರೊಟ್ಟಿ ಬೇಡ್ದ. ಅವಳ ಎಲಿಯ ಒಂದು ಬರಗಾಲ ಮುಗಿಯುವ ತನಕ ಅಲ್ಲಿ ಇರುವಂತ ರೊಟ್ಟಿ ಹಿಟ್ಟು ತೀರ್ಲಿಲ್ಲ. ಇಂಥ ಅದ್ಭುತ ಕಾರ್ಯ ಮಾಡದಂತ ಎಲಿಯ ಆಮೇಲೆ ಸಿಂಪಲ್ ಒಂದು ಹೆಣ್ಣು ಮಗಳಿಗೆ ಆತನ ಹೆದರಿ ಓಡೋದ. ಎಲ್ಲಿ ಒಂದು ಹೆದರಿ ಓಡ್ದ. ನೀವು ಮೊದಲನೇ ಅರಸು 19, 20, 21, 22, 23 ಅಧ್ಯಾಯ ಓದುವಾಗ, ಅಧ್ಯಾಯ ಓದುವಾಗ ಅಲ್ಲಿ ಹೇಳ್ತಾನಪ್ಪ ಅಂದ್ರೆ, ಅವಾಗ ದೇವ್ರು ಬಂದು ಹೇಳ್ತಾನಪ್ಪ ಅಂದ್ರೆ, ಎಲಿಯನೇ ಎದ್ದು ರೊಟ್ಟಿ ತಿನ್ನು, ನೀನು ಬಹುದೂರ ನಡಿಬೇಕಾಗ್ತೈತಿ. ಹಲ್ಲೆಲೂಯಾ. ನಾವು ಬಹಳ ಶಾರ್ಟ್ ಆಗಿ, ಅಂದ್ರೆ ಏನಂತಾರ, ನಾವು ಬಹಳ ದೂರದಲ್ಲಿ ನಡಿಲಿಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ನಮ್ಮ ಆತ್ಮಿಕ ಜೀವಿತ ಎಷ್ಟಿದೆ ಗೊತ್ತೇನ್ರಿ? ಹಲ್ಲೆಲೂಯಾ. ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಬಹಳ ಒಂದೇನಪ್ಪ ಅಂದ್ರೆ, ನಾವು ನಡೆಯವರಾಗಿದ್ದೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನೀವು ಕರ್ತನನ್ನು ಮತ್ತು ಆತನ ಅತ್ಯಧಿಕವಾದ ಶಕ್ತಿಯನ್ನ ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಬೇಕು. ಹಲ್ಲೆಲೂಯಾ. 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 ಹೇಳು, ಒಂದು ಚಾಪ್ಟರ್ ಓದೋ ಸಮಯ ಹೋಯ್ತು. 2 ಚಾಪ್ಟರ್ ಓದೋ ಸಮಯ ಹೋಯ್ತು. ಮಿನಿಮಮ್ 5 ಆದ್ರೂ ಓದ್ಬೇಕು. ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಬೇಕಷ್ಟು ಓದ್ರಿ. ಹಲೋ, ಎಷ್ಟು? ಒಂದು ಓದ್ತಾರ, ಒಂದು ಓದಿ ಏನೋ ದೊಡ್ಡ ಗುಡ್ಡ ಕೆಡಿ ಬಂದಾರಂಗ ಹಬ್ಬ ಮನೆ ಬಂದು ಹೇಳೋದು, ಇವತ್ತು ನಾನು ಬಹಳ ಬಯಲು ಓದೇನೆ, ಇವತ್ತು ನಾನು ಬಹಳ ಪ್ರಾರ್ಥನೆ ಮಾಡೀನಿ. ಹಲೋ, ಸಣ್ಣ ಹುಡುಗರು ಮಾಡ್ತಾರೆ, ಸಣ್ಣ ಹುಡುಗರು. ಹಲ್ಲೆಲೂಯಾ. 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 ಅದಕ್ಕೋಸ್ಕರವಾಗಿ ನಿನ್ನ ಪ್ರಾರ್ಥನೆ ಜೀವಿತವನ್ನ ಹೆಚ್ಚಿಸು. ಹೇಳಿ, ಹೆಚ್ಚಿಸು. ಏನ್ ಹೆಚ್ಚಿಸಬೇಕು? ಏನ್ ಹೆಚ್ಚಿಸಬೇಕು? ಏನ್ ಹೆಚ್ಚಿಸಬೇಕು? ಏನ್ ಹೆಚ್ಚಿಸಬೇಕು? ಪ್ರಾರ್ಥನೆ ಜೀವಿತವನ್ನು ಹೆಚ್ಚಿಸು. ಪ್ರಾರ್ಥನೆ ಮಾಡಬೇಕಂತ ಪ್ರಾರ್ಥನೆ ಮಾಡಕ್ ಹೋಗ್ಬೇಡ. ಪ್ರಾರ್ಥನೆ ಏನಪ್ಪಾ ಅಂದ್ರೆ ವಿಧಿ ರೂಪವಾಗಿ ನೀನು ಪ್ರಾರ್ಥನೆ ಮಾಡಕ್ ಹೋಗ್ಬೇಡ. ಹಲ್ಲೆಲೂಯಾ. ನಾನು ನನ್ನ ದೇವರ ಮಗನಾಗಿದ್ದೇನೆ, ನಾನು ದೇವರಿಗೆ ಪ್ರಿಯನು, ಅಮೂಲ್ಯನು, ಮಾನ್ಯನು ಆಗಿದ್ದೇನೆ ಎಂಬುದಾಗಿ ಆತನ ಹತ್ತಿರ ಬಂದು ನೀನು ಪ್ರಾರ್ಥನೆ ಮಾಡೋದನ್ನ ಕಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಆತನ
ಶಕ್ತಿಯನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ. ಹಲ್ಲೆಲೂಯ. ಹೇಳಿ, ನಾನು ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲವನ್ನ ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೀನು ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲವರು ಮಾಡ್ಲಿಕ್ಕೆ ನೀನು ಶಕ್ತನಾಗಿದೆ. ಯಾಕೆ ನಾವು ಬಲಗೊಳ್ಬೇಕು ಹೇಳ್ರಿ? ಯಾಕೆ ಬಲಗೊಳ್ಬೇಕು? ಕತ್ತಲ ರಾಜ್ಯ ನಿನ್ನ ಬಾಜುನೇ ಇದೆ. ಎಲ್ಲಿದೆ? ಬಾಜುನೇ ಇದೆ. ಹಲ್ಲೆಲೂಯ. ಅದು ನಿಮ್ಮನ್ನು ನೋಡ್ತಾ ಇದೆ, ನೀವು ಅದನ್ನು ನೋಡ್ತಾ ಇದ್ದೀರಿ. ಹಲೋ, ಬಹಳ ಜನ ಒಂದು ಮಾತಾಡ್ತಾರಂದ್ರೆ, ನಾನು ಎಷ್ಟೋ ಮನೆಗಳು ಹೋದಾಗ ಅವ್ರದ್ದು ಮಾತು ಹೇಳ್ತಾರೆ, ನಾನು ಭಾಳ ಚೆನ್ನಾಗಿತ್ತು ರೀ, ನಡೀತಾ ಇತ್ತು. ಆದ್ರೆ ಏನ್ ಮಾಡಿದ್ರಿ, ನಮ್ಮ ಏರಿಯಾದಲ್ಲಿ ಆಗ್ಲಾರ್ದೊಬ್ರು ನಮ್ಮ ಮಾಟ ಮಂತ್ರ ಮಾಡಿಸ್ಬಿಟ್ರು, ಇವಾಗ ನಾವೆಲ್ಲರೂ ಕೊಲ್ಯಾಪ್ಸ್ ಆಗ್ಬಿಟ್ಟಿವಿ, ನಾವೆಲ್ಲರೂ ಇವಾಗ ಹಾಳಾಗ್ಬಿಟ್ಟಿವಿ ಮೊದಲ. ಹಲೋ, ಒಂದು ಮಾಟ ಮಂತ್ರ ಹೊಡೆಯೋಷ್ಟು ನೀನು ವೀಕ್ ಇದೆಯಾ? ಹಲ್ಲೆಲೂಯ. ಅದ್ರ ಶಕ್ತಿ ತಾತ್ಕಾಲಿಕ, ನಿನ್ನ ಒಳಗಿರೋ ಶಕ್ತಿ ಶಾಶ್ವತ. ಹಲ್ಲೆಲೂಯ. ಹೌದ್ರಿ. ಸೈತಾನನ ತಂತ್ರೋಪಾಯಗಳನ್ನು. ಯಾರ ತಂತ್ರೋಪಾಯಗಳನ್ನ? ಸೈತಾನ. ಯಾಕೆ ನಾವು ದೇವರಲ್ಲಿ ಅತ್ಯಧಿಕವಾದ ಬಲಗೊಳ್ಳಬೇಕು? ಸೈತಾನನ ತಂತ್ರೋಪಾಯ. ಹಲೋ, ಕೇಳಿಸ್ಕೊಳ್ಳಿ. ಯಾಕೆ ನಾವು ದೇವರಲ್ಲಿ ಅತ್ಯಧಿಕವಾದ ಬಲ ಹೊಂದ್ಕೋಬೇಕು? ಏನು? 2 ಕೊರಿಂಥ 2:11 ಹೇಳ್ತದೆ. ತೆಗಿರಿ, 2 ಕೊರಿಂಥ 2:11. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟ ಪಡಿಸಬಾರದು, ಅವನ ಯೋಚನೆಗಳು ನಾವು ಅರಿಯದವರಲ್ಲವಲ್ಲ. ಹಲೋ, ಸೈತಾನ ಏನ್ ಮಾಡಬಾರ್ದು? ವಂಚಿಸಬಾರದು. ಏನ್ ಮಾಡೋದಮ್ಮನ? ಅದಕ್ಕೋಸ್ಕರವಾಗಿ ಬೈಬಲ್ ಹೇಳ್ತಾರೆ ಬಂದ್ರೆ, ನೀವು ಕರ್ತನ ಅತ್ಯಧಿಕವಾದ ಶಕ್ತಿಯನ್ನ ಆಶ್ರಯಿಸಿಕೊಂಡವರಾಗಿರಬೇಕು. ಹಲ್ಲೆಲೂಯ. ಈಗ ನಾವೆಲ್ಲಿದ್ದೇವೆ? ಆತ್ಮಿಕ ಯುದ್ಧದಲ್ಲಿದ್ದೇವೆ ನಾವು ಇವಾಗ. ಯಾವುದು? ಎಲ್ಲಿದ್ದೇವೆ ನಾವು? ಪ್ರತಿದಿನ ನೀನು ಆತ್ಮಿಕ ಒಂದು ಯುದ್ಧದಲ್ಲಿ ಇದೆ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನೀನು ಬೆಳಕಿನ ರಾಜ್ಯದೊಳಗಿದಿ. ಆಮೇನ್. ಅದಕ್ಕೋಸ್ಕರವಾಗಿ ಸೈತಾನನು ನಿನ್ನ ಹಿಂದೆ ಬಿದ್ದಿದ್ದಾನೆ. ಹಲ್ಲೆಲೂಯ. ಓಕೆ, ಇಂದು ವಚನ ತೋರಿಸ್ತೀನಿ. ಏನಪ್ಪ ಅಂದ್ರೆ, ಪ್ರಕಟಣೆ 12 ಲಾಸ್ಟ್ ಕೊನೆ ವಚನ. 17 ವಚನ. ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮೇಲೆ ಮರಳಿನ ಮೇಲೆ ನಿಂತನು. 24x7 ಟೈಮ್ನಾಗ ಆತನ ಕೈಯಲ್ಲಿ ಒಂದು ಕತ್ತಿ ಇದೆ. ನಿಮಗಿರುವಂತ ಕತ್ತಿ ಒಂದಿನ ಮರಿತೀರಿ, ಬಟ್ ಅವನಿಗಿರುವಂತ ಕತ್ತಿ ಯಾವತ್ತು ಮರೆಯಂಗಿಲ್ಲ. ಯಾರ ಮೇಲೆ? ಸ್ತ್ರೀಯ ಸಂತಾನದವರ ಮೇಲೆ ಕೋಪಿಸಿಕೊಂಡು ಯೇಸುವಿನ ವಿಷಯವಾದ ಯಾರ ವಿಷಯವಾದ? ಯೇಸುವಿನ ವಿಷಯವಾದ ಸಾಕ್ಷಿಯನ್ನ ಹೇಳಿರುವವರ ಮೇಲೆ. ಈಗ ನಾವು ಯಾರ ಸಾಕ್ಷಿ ಹೇಳ್ತೇವೆ? ಯೇಸುವಿನ ಸಾಕ್ಷಿ. ಪ್ರತಿದಿನ ಬಂದು ಹೇಳ್ತಿರಲ್ಲ, ಅಯ್ಯೋ ನನಗೆ ಬಹಳ ಆರಾಮಿತ್ತು, ನನ್ನ ಕೈ ನೋವಿತ್ತು, ಕಾಲು ನೋವಿತ್ತು, ಯೇಸು ಸ್ವಾಮಿ ನಮಗೆ ಗುಣ ಪಡಿಸದ. ಎಲ್ಲರೂ ಚಪ್ಪಾಳೆ, ಟಪ್ 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 ಚಪ್ಪಾಳೆ.
ಒಂದು ಗಡ್ಡೆ ಇತ್ತು, ಆ ಗಡ್ಡೆ ನಾವು ಪ್ರಾರ್ಥನೆ ಮಾಡಿದಾಗ ಆ ಗಡ್ಡೆಯಿಂದ ಹೋಯ್ತು. ಎಲ್ಲರೂ ಚಪ್ಪಾಳೆ ಟಪ್ 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 ಟಪ್. ಕೆಲವು ಜನ ಹಿಂಗೂ ಒಂದು ಸಾಕ್ಷಿ ಹೇಳ್ತೀರಿ, ನಾನು ಪ್ರಾರ್ಥನೆ ಮಾಡಿದೆ ಆ ಸ್ತ್ರೀಗೆ ಗುಣ ಆಯ್ತು, ನಾನು ಪ್ರಾರ್ಥನೆ ಮಾಡಿದ್ರೆ ಇವ್ರಿಗೆ ಗುಣ ಆಯ್ತು, ಅವ್ರಿಗೆ ಗುಣ ಆಯ್ತು, ಎಲ್ಲ ಟಪ್ 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 ಚಪ್ಪಾಳೆ. ಹಲ್ಲೆಲೂಯಾ. ಅಂದ್ರೆ ನಿನ್ನ ವಿರುದ್ಧವಾಗಿ ಆತನು ಯುದ್ಧವನ್ನು ಮಾಡ್ತಾ ಇದ್ದಾನೆ. ಯಾರು ವಿರುದ್ಧವಾಗಿ? ಈಗ ಸಾಕ್ಷಿ ಯಾರು ಹೇಳಕತ್ತಾರೆ? ಈಗ ಯಾರು ಹೇಳತ್ತೀರಿ? ಹೇಳ್ರಿ, ಯಾರು ಹೇಳತ್ತಾರೆ? ಅಕ್ಕ ಯಾರು ಹೇಳತ್ತಾರೆ? ಸಾಕ್ಷಿ ಯಾರು ಹೇಳತ್ತಾರೆ? ಈಗ ಎಸ್, ನಾವೆಲ್ಲರೂ ಯೇಸು ಸ್ವಾಮಿ ರಕ್ತ ತೊಳೆಯಲ್ಪಟ್ಟಿದ್ದೇವೆ, ಯೇಸುಗಾಗಿ ಜೀವಿಸ್ತಾ ಇದ್ದೇವೆ, ಯೇಸುಗಾಗಿ ಸಾಕ್ಷಿಯ ಮಕ್ಕಳಾಗಿದ್ದೇವೆ ನಾವು. ಅಂದ್ರೆ ಹೆದರ್ಬೇಕಾ? ಹೆದರ್ಬೇಕಾ? ನಾಳಿದ ಚರ್ಚ್ ಬೇಡ, ಯೇಸು ಬೇಡ, ಏನ್ ಬೇಡ, ನನ್ನ ವಿರುದ್ಧವಾಗಿ ಸೈತಾನ ಯುದ್ಧ ಮಾಡ್ತಾರಂತ ಹೇಳಿ ಆ ಯುದ್ಧದಲ್ಲಿ ನಾನು ಉಳಾಗಿಲ್ಲ. ಅವ್ವ, ಹಲೋ, ಆ ಯುದ್ಧದಲ್ಲಿ ನಾನು ಅದಕ್ಕೋಸ್ಕರ ಫಸ್ಟ್ ಹೇಳ್ದೇನಪ್ಪ ಅಂದ್ರೆ, ನೀವು ಕರ್ತನ ಅತ್ಯಧಿಕವಾದ ಶಕ್ತಿಯನ್ನ ಆಶ್ರಯಿಸಿ ಕೊಂಡವರ ಆಗಿರ್ಬೇಕಂತ. ಯಾಕಾಗಬೇಕು? ದೇವರಿಗೆ ಗೊತ್ತು ನಾವು ತಿರುಗಿ ಕತ್ತಲ ರಾಜ್ಯದಲ್ಲಿ ಹೋಗಬಾರ್ದು, ಕತ್ತಲಿರುವಂತ ಎಲ್ಲ ಶಕ್ತಿಗಳು ನಮ್ಮ ವಿರುದ್ಧವಾಗಿ ಬರ್ತಾವಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಿಸ್ಕೊಳ್ಳಿ, ಬರ್ತಾವ ಹೇಳಿ, ಬರ್ತಾವ. ಎಷ್ಟು ಪ್ರೇಯರ್ ಮಾಡ್ತಿ ಅಷ್ಟು ನಿಮ್ಮ ಜಗಳ ಆಗ್ತಾವ. ಈ ಕಾರ್ತಿಕ ನೋಡ ಬಿಡ್ರಿ, ಆ ಸ್ಥಳ ಬಿಡ್ರಿ, ನೀವು ಬಿಡು, ಅವ ಏನ್ ಬೇಕಾದ್ರೆ ಮಾಡ್ಬಿಡು. ಈ ಕಡೆ ಯಾರ್ಯಾರ ಸಣ್ಣ ಮಗನಂತೆ ಆಗ್ತೀರಿ ಅವ್ರ ಕಡೆ ನೋಡ್ರಿ. ಇಲ್ಲ, ಸಣ್ಣ ಮಗನಂತ ಅಲ್ಲ, ನಾ ದೊಡ್ಡ ಮುಂದೆ ನಾನು ನೋಡ. ಓಕೆ ಕಾರ್ತಿಕ್, ಏನ್ ಹೇಳ್ತೀನಿ ನಾನು? ಕಷ್ಟ ಕೇಳಿಸ್ಕೊಡ್ರಿ. ನೀವು ಎಷ್ಟು ಪ್ರಾರ್ಥನೆ ಮಾಡ್ತೀರಿ ಅಷ್ಟು ನಿಮ್ಮ ಮನ್ಯಾಗ ಜಗಳ ಆಗ್ತಾವ. ಏನಾಗ್ತಾವ? ಜಗಳ ಅಂದ್ರೆ ಅದು ಪ್ರತಿ ಸಲ ಆಗಲ್ಲ. ದೇವರನ್ನ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಒಯ್ಯುವಾಗ, ಏನ್ ಮಾಡುವಾಗ, ಅನ್ಲೆಸ್ ಅಂಟ್ಲಿ ನೀನು ಎಲ್ಲಿವರೆಗೆ ನಿನ್ ಡಿಸ್ಕರೇಜ್ಮೆಂಟ್ ಆಗಂಗಿಲ್ವೋ ಅಲ್ಲಿ ತನಕ ಸೈತಾನದೊಳಗೆ ಎಂಟ್ರಿ ಮಾಡಲ್ಲ. ಅಂದ್ರೆ ನೀನ್ ಎಲ್ಲಿ ತನಕ ನೀನ್ ನಿರಾಶೆ ಆಗಂಗಿಲ್ವೋ ಅಲ್ಲಿ ತನಕ ಸೈತಾನದೊಳಗೆ ಎಂಟ್ರಿ ಮಾಡಂಗಿಲ್ಲ. ಒಂದು ಸಲ ನೀನ್ ನಿರಾಶೆ ಆದಿ ಸೈತಾನದೊಳಗೆ ಎಂಟ್ರಿ ಆಗ್ತದೆ. ಹೆಂಗತ್ತ ಅಲ್ಲಿ ಕೇಳಿಸ್ಕೊಡ. ಇವಾಗ ಮನೆಯೊಳಗೆ ಏನೋ ಒಂದು ಆಯ್ತು, ಏನೋ ಒಂದು ಆದ್ಮೇಲೆ ನಾವು ಸ್ಲೋ ಆಗಿ ಬೈಬಲ್ ಅನ್ನು ದೂರ ಉಳಿತೀವಿ, ಪ್ರಾರ್ಥನೆ ಮಾಡಂಗಿಲ್ಲ, ಚರ್ಚೆ ಹೋಗಂಗಿಲ್ಲ. ಹಲ್ಲೆಲೂಯಾ. ಇವೆಲ್ಲ ಸೈತಾನ್ ನೋಡ್ತಿರ್ತಾನ. ಸೈತಾನ್ ನೋಡುವಾಗ ಆತನ ಹೇಳ್ತಾನಂದ್ರೆ, ಬನ್ರೋ ನಾವು ಈ ಮನೆಗೆ ಹೋಗೋಣ. ಯಾಕೆ ಹೋಗ್ಬೇಕು ಮನೆಗೆ? ಈ ಮನೆಯಲ್ಲಿ ವಾಕ್ಯ ಇಲ್ಲ, ಈ ಮನೆಯಲ್ಲಿ ಕತ್ತಿ ಇಲ್ಲ, ಈ ಮನೆಯಲ್ಲಿ ಕಾಯುವರು ಯಾರು ಇಲ್ಲ. ನಡ್ರಿ ಈಗ ಹೋಗಿ ಈ ಮನೆಗೆ ನಾವು ಅಟ್ಯಾಕ್ ಮಾಡೋಣ. ಹಲೋ, ಅಲ್ಲಿ ಏನಾಯ್ತು ಬಬಲು? ಸಮುದ್ರದ ತೀರದ ಮರಳಿನ ಮೇಲೆ ನಿಂತ. ಎಲ್ಲಿ ನಿಂತ? ಎಲ್ಲಿತ್ತನವ? ಸಮುದ್ರದ ಮರಳಿನ ಮೇಲೆ. ಎಲ್ಲಿತ್ತನವ? ಉಸುಕಿನ ಮೇಲೆ. ಅಲ್ಲೇ ಆಗಿರ್ತಾನವ. ಅಲ್ಲೇ ಆಗಿರ್ತಾವ. ನೀವು ನಾವು ಎಲ್ಲಿದ್ದೇವೆ? ಕಮಾನ್, ಎಲ್ಲಿದ್ದೇವೆ? ಅವ ಎಲ್ಲಿತ್ತಾನ? ನೀವು ನಾವು ಎಲ್ಲಿದ್ದೇವೆ? ಈಗ ಬಂಡೆ ಕಟ್ಟಿತ್ತು, ಮರಳು ಕಟ್ಟಾಯ್ತು. ಅಂದ್ರೆ ಯಾರು ಅಂದ್ರೆ ಈಗ ನಾವು ಹೆದರ್ಬೇಕು, ಅವನ ವಿರುದ್ಧ ನಿಲ್ಬೇಕು. ಹಲ್ಲೆಲೂಯಾ. ಬೈಬಲ್ ಹೇಳ್ತಿದೆ, ಉಸುಕಿನ ಮೇಲೆ ಕಟ್ಟುವಂತ ಮನೆ ದಡ ಮನೆ ಕಡ್ಕೊಂಡು ಬೀಳ್ತದ.
ಅವನಿತ್ತಾನ ಯಾವ ಬೀಳ್ತಾವ ಅವ್ರಿಗೆ ಗ್ಯಾರಂಟಿ ಇಲ್ಲ. ಹಾಲೆಲೂಯಾ. ಎಲ್ಲಿದ್ದಾರವ? ಎಲ್ಲಿದ್ದಾರ? ಉಸುಕಿನ ಮೇಲೆ ಕಟ್ಟಿರುವಂತ ಮನೆ ನಿಲ್ಲಂಗಿಲ್ಲ. ನೀನು ನಾನು ಉಸುಕಿನ ಮೇಲೆ ಕಟ್ಟಿರುವಂತ ಮನೆ ಮೇಲೆ ನಿಂತಿಲ್ಲ. ನೀನು ನಾನು ಕ್ರಿಸ್ತನೆಂಬಂತ ಬಂಡೆ ಮೇಲೆ ಕಟ್ಟಿರುವಂತ ಮನೆ ಮೇಲೆ ನಿಂತಿದ್ದೇವೆ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಈ ಆತ್ಮಿಕ ಯುದ್ಧ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಯಾವತ್ತೂ ಕೂಡ ಎಷ್ಟೇ ಸಮಸ್ಯೆ ಬರಲಿ, ಎಷ್ಟೇ ನೋವು ಬರಲಿ, ಯಾರೇ ಚುಚ್ಚು ಮಾತಾಡ್ಲಿ, ಏನ್ ಬೆಕ್ಕದ ಮಾತಾದ್ರು ಕೂಡ ನೀನು ಚರ್ಚಿಗೆ ಹೋಗೋದು ಬಿಡಂಗಿಲ್ಲ, ಪ್ರಾರ್ಥನೆ ಮಾಡೋದು ಬಿಡಂಗಿಲ್ಲ, ಬೈಬಲ್ ಓದೋದು ಬಿಡಂಗಿಲ್ಲ, ಉಪವಾಸ ಮಾಡೋದು ಬಿಡಲ್ಲ. ಯಾವಾಗ ಪ್ರಾರ್ಥನೆ ಇರ್ತದೋ, ಯಾವಾಗ ಕೂಡಿರ್ತದೋ ಅಲ್ಲಿ ನೀನು ಅಟೆಂಡ್ ಆಗೋದನ್ನ ಬಿಡಂಗಿಲ್ಲ. ಬಟ್ ನೀನು ನಮ್ ದೋಸ್ತ ಯಾರು? ನಮ್ ದೋಸ್ತ ಯಾರು? ಸಹಿತ. ಅವ ಎಲ್ಲಿರ್ತಾನ? ಇಲ್ರಿ, ಈಗ ನಾವು ಹೋಗೋರ್ ಬಾಜು ಇರ್ತೀವಿ. ನಾವೆಲ್ಲಿರ್ತೀವಿ? ತೆಗಿರೋದು, ತೆಗಿ, ಬಂಡೆ ತೆಗಿರಿ. ಎಲ್ಲಿದ್ದೀರಿ? ದೇವರೊಳಗೆ ಇರ್ತೀನಿ, ಗ್ಯಾರಂಟಿ ಇಲ್ಲ. ಸ್ವಲ್ಪ ಕಷ್ಟ ಬಂತ, ಯುವಾ ಕಷ್ಟ ಬಂದ್ರಿ ಅಪ್ಪ, ಎಲ್ಲ ಚರ್ಚೆ ಹೋನೇ ಆಗತ್ತದ. ಹೆಂಗ ಬಂದು ನಮ್ಮ ಮನೆಗೆ, ಯಾವ ಮೂರ್ತಿ ಬಂದು ನಮ್ಮ ಮನೆಗೆ ಬಂದ. ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿತ್ತು, ಆಮೇಲೆ ನಮ್ಮ ಮನೆಗೆ ಬರೇ ಜಗಳ ಜಗಳ ಜಗಳ. ಹಲೋ, ಸೈದದ ಎಲ್ಲಿತ್ತಾನ? ನೀವೆಲ್ಲಿದ್ದೀರಿ? ಅದನ್ನ ಬಿಡ್ರಿ. ಬರೇ ಕ್ರಿಟಿಸೈಸ್ ಕ್ರಿಟಿಸೈಸ್ ಕ್ರಿಟಿಸೈಸ್, ವಾಟ 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 ವಾಟ, ಜಗಳ ಜಗಳ ಜಗಳ, ಹೊಲಸು ಬೇಗಳ ಹೊಲಸು ಬೇಗಳ ಹೊಲಸು ಬೇಗಳ, ಬರೇ ಹಂಗಾಯ್ತು ಹಿಂಗಾಯ್ತು, ಅವ್ರ ಹಂಗಂದ್ರು ಇವ್ರ ಹಂಗಂದ್ರು. ನೀ ಎಲ್ಲಿದ್ದಿ? ಮರಳಿನ ಮೇಲೆ ಗ್ಯಾರಂಟಿ ಇಲ್ಲ, ಏನಿಲ್ಲ. ಸ್ವಲ್ಪ ದಿನ ಹರಡಬಹುದು. ಗಾಳಿ ಬಂತು, ಮಳೆ ಬಂತು, ಬಿರುಗಾಳಿ ಬಂತಂದ್ರೆ ದಡಮ್ಮನೆ ಕಡ್ಕೊಂಡು ಬೀಳ್ತಿದ್ದದು. ಅದಕ್ಕ ನೀವು ಇಲ್ಲಿ ನಿಲ್ಲಕ್ ಹೋಗ್ಬೇಡ್ರಿ, ಬಂಡೆ ಮೇಲೆ ನಿಲ್ರಿ. ಬಂಡೆ ಮೇಲೆ ನಿಲ್ಲವ ಹೆಂಗಿರ್ತಾರವ? ಏನ್ ಬೇಕಾದ್ ಬರ್ಲಿ, ನಾವು ಫೇಸ್ ಮಾಡೋ ರೆಡಿ ಆಗಿದ್ದೇನೆ. ಏನ್ ಬೇಕಾದ್ ಬರ್ಲಿ, ನಾನು ಫೇಸ್ ಮಾಡಿ ನಾನು ರೆಡಿ ಆಗಿದ್ದೇನೆ. ಯಾರ್ಯಾರು ವಟ ವಟ ಮಾಡ್ತಾರೋ, ಹೊಲಸು ಬೆಗಳ ಯಾರು ಬೈತಾರೋ, ಯಾರು ಜಗಳ ಗಂಟೆ ಅದಾರೋ, ಅವ್ರ ದೋಸ್ತ ಯಾರು? ಯಾರೇ ಏನ್ ಬೆಕ್ಕದ್ ಬರ್ಲಿ, ಏನ್ ಬೆಕ್ಕದ್ ಬರಲ್ಲ, ನಾವು ನಿಲ್ತೀವಿ, ಏನ್ ಬೆಕ್ಕದ್ ಬರ್ಲಿ ಅನ್ನೋರು ಬಂಡೆ ಮೇಲೆ ತಮ್ಮ ಮನೆ ಕಟ್ಕೊಂತಿರ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಯಾಕೆ? ನನ್ಗೆ ಗೊತ್ತು, ನನ್ನ ಕೆಳಗಿರುವಂತ ಬಂಡೆ ಸಾಮಾನ್ಯವಾದ ಬಂಡೆ ಅಲ್ಲ. ಈ ಬಂಡೆ ನನ್ನ ಜೀವಿತದಲ್ಲಿ ಒಂದು ಬೆಳಕಾಗಿ ಬಂದಿರುವಂತಹ ಬಂಡೆ. ಹೇಳ, ಮುಳುಗಲ್ಲ, ನಾ ಬೀಳಲ್ಲ, ನಾನು ಮುಳುಗಲ್ಲ, ಬೀಳಲ್ಲ, ನಾನು ನಾಶವಾಗಿ ಹೋಗಂಗಿಲ್ಲ. ಯಾಕೆ? ನಾನು ಬಂಡೆ ಮೇಲೆ ನಿಂತಿದ್ದೇನೆ. ಹಲ್ಲೆಲೂಯಾ. ಹೇಳ್ರಿ, ನಾನು ಆತ್ಮಿಕ ಯುದ್ಧದಲ್ಲಿದ್ದೇನೆ. ಎಲ್ಲಿದ್ದೇನೆ? 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 ಆತ್ಮಿಕ ಯುದ್ಧದಲ್ಲಿ ಇದ್ದೇನೆ. ಹಲ್ಲೆಲೂಯಾ. ಎಲ್ಲಿದೆ ನಾನು? ಆತ್ಮಿಕ ಯುದ್ಧ. ಇನ್ಮೇಲೆ ಕಷ್ಟ ಬಂದ್ರೆ ಏನ್ ಮಾಡ್ಬೇಕು ನೀವೀಗ? ಬಾ, ನಿಂದರಾಲ್ ನಂದರಾಲ್ ಏನ್ ಮಾಡ್ಬೇಕು ಹೇಳಿ? ಎದುರಿಸಬೇಕು, ಎದುರಿಸಬೇಕು, ಎದುರಿಸಬೇಕು. ಒಂದ್ ಹೆಣ್ಮಗಳು ಬಂದು ಪ್ರಾರ್ಥನೆ ಮಾಡಿಸೋದು. ಏನು ಪ್ರಾರ್ಥನೆ ಮಾಡಿಸೋದು? ಪಾಸ್ಟರ್, ನನ್ನ ಸಲ ಪ್ರಾರ್ಥನೆ ಮಾಡ್ರಿ, ಯಾವಾಗಲೂ ಕೂಡ ನನಗೆ ಕಷ್ಟ ಬರಬಾರ್ದು, ಸಮಸ್ಯೆ ಬರಬಾರ್ದು, ನೋವು ಬರಬಾರ್ದು. ಆ ಪಾಸ್ಟರ್ ಕೈ ತೆರವಿನ ಕೈ ಇಟ್ಟು, ದೇವರೇ ಈಗಲೇ ಈಕೆಯನ್ನ ಪರಲೋಕಕ್ಕೆ ತೆಗೆದುಕೊಂಡು ಹೋಗು ದೇವರೇ ಎಂಬುದಾಗಿ ಹೇಳ್ತಾರೆ.
ನಮ್ಮ ಕಷ್ಟ, ನಷ್ಟ, ಸಮಸ್ಯೆ, ನೋವು ಇದಾವೆ. ಯಾಕೆ? ನಾವು ಈ ಲೋಕದಲ್ಲಿ ಇದ್ದೇವೆ. ಏನಿದೆ? ನಾವು ಈ ಲೋಕದಲ್ಲಿ ಇದ್ದೇವೆ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಬಿಟ್ಟಿಲ್ಲ. ಯೇಸು ಸ್ವಾಮಿ ಆತ್ಮ ಇಲ್ಲೋ? ಆತ್ಮ ಇಲ್ಲ ಯೇಸು ಸ್ವಾಮಿ. ಯಾವ ವಿಷಯದಲ್ಲತ್ತ? ಯಾವ ವಿಷಯದಲ್ಲತ್ತ ಯೇಸು ಸ್ವಾಮಿ? ಅದು ಸಿಟ್ಟಾಗಿರ್ತ. ಲಾಜರನ ವಿಷಯವಾಗಿ ಜೀಸಸ್ ವೆಪ್ಟ್. ಯಾಕತ್ತ? ಸರಿಯಾಗಿ ಹೋದ್ರಿ. ಅವರಲ್ಲಿರುವಂತ ಅಪನಂಬಿಕೆ ನೋಡಿ ಯೇಸು ಸ್ವಾಮಿ ಅತ್ತ. ಏನ ತೆಗಿಯಪ್ಪ. ಮತ್ತ ಯೋಹಾನ ಬರೋ ಸುವಾರ್ತೆ 11 ಇದೊಂದು ಹೇಳಿ, ಟು ವಿ ಕಂಟಿನ್ಯೂ ಟುಮಾರೋ. ಎಷ್ಟೇ ವಚನ? ಹಾ ಯೇಸು ಕಣ್ಣೀರು ಬಿಟ್ಟರು. ಓಕೆ. ಅದಕ್ಕಿಂತ ಮುಂಚಿತವಾಗಿ 33ನೇ ಆಕೆ ಗೋಳಾಡುವುದನ್ನು. ಎಷ್ಟೇ 33. ಆಕೆ ಗೋಳಾಡುವುದನ್ನು, ಆಕೆಯ ಸಂಗಡ ಬಂದ ಯಹೂದ್ಯರು ಗೋಳಾಡುವುದನ್ನು ಏಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿ ಅವನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳಿದನು. ಅವರು ಸ್ವಾಮಿ, ಬಂದು ನೋಡು ಅಂದರು. ಏಸು ಕಣ್ಣೀರು ಬಿಟ್ಟನು. ಯಹೂದ್ಯರು ನೋಡಿ, ಆಹಾ, ಈತನು ಅವನ ಮೇಲೆ ಎಷ್ಟೋ ಮಮತೆ ಇಟ್ಟಿದ್ದನು ಅಂದುಕೊಂಡರು. ಮಮತೆ ಅಲ್ಲದು. ಇವಾಗ ಮಾರ್ತಳು ಮತ್ತು ಮರಿಯಳು ಅವ್ರ ತಮ್ಮನಾದ ಲಾಜರ ಯೇಸು ಸ್ವಾಮಿಗೆ ಪ್ರಿಯರಾಗಿರುವಂತ ಕುಟುಂಬ. ಏನ್ರಿ? ಪ್ರಿಯರಾಗಿರುವಂತ ಕುಟುಂಬ. ಕೇಳಿಸ್ಕೊಳ್ಳಿ. ಇವಾಗ ಯೋಹಾನನು ಕೂಡ ಯೇಸು ಸ್ವಾಮಿಗೆ ಅತಿ ಪ್ರಿಯನಾದ ಶಿಷ್ಯ. ಏನ್ರಿ? ಪ್ರಿಯನಾದ ಶಿಷ್ಯ. ಇದು ಯಾರು ಬರ್ದಾರ? ಯೋಹಾನ್ ಬರ್ದಾರ. ಯೋಹಾನನನ್ನ ಸುಡು ಕಡೆದಾಗ ಹಾಕಿ ಅವನನ್ನ ಫ್ರೈ ಮಾಡಿದ್ರು. ಫ್ರೈ ಮಾಡಿ ಪತ್ಮೋಸ್ ದೀಪದಲ್ಲಿ ಆತನ್ನ ಒಗೆದ್ರು. ಆದರೂ ಕೂಡ ಯೋಹಾನನು ಹಿಂಜರಿಲಿಲ್ಲ. ಹಿಂಜರಿಲ್ಲ. ಯೇಸು ಸ್ವಾಮಿ ಅವರ ಒಂದು ಅಪನಂಬಿಕೆ ನೋಡಿ ಕಣ್ಣೀರಿಟ್ಟ. ಏನಿಟ್ಟ? ನೋಡಿ ಕಣ್ಣೀರಿಟ್ಟ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಿಮ್ಮಲ್ಲಿ ಎಷ್ಟೋ ಜನ ಇದ್ದೀರಿ, ಅಪನಂಬಿಕೆ ಉಳ್ಳವರಾಗಿದ್ದೀರಿ, ಹಿಂಜರಿಯವರಾಗಿದ್ದೀರಿ, ನೀವು ಹಿಂದೆ ಹೋಗುವವರಾಗಿದ್ದೀರಿ, ಒಂದು ಹಿಂಜರಿಯುವಂತ ಒಬ್ಬ ಮಗಳಾಗಿದ್ದೀರಿ. ಹಲ್ಲೆಲೂಯಾ. ನೀವಂತೀರಾ ನಿಮ್ಮ ನೋಡಿದ್ಮೇಲೆ ಯೇಸು ಸ್ವಾಮಿ ಖುಷಿ ಆಗ್ತದೆ ಎಂಬುದಾಗಿ? ಹಲೋ, ದುಃಖ ಆಗ್ತೈತಿ. ಇವಾಗ ನಮ್ಗೆ ಏನಪ್ಪ ಅಂದ್ರೆ, ಪಾಸ್ಟರ್ ಆಗಿರೋದು ನಾನು, ಯಾವುದೋ ಒಬ್ಬ ಸಭೆ ಬರುತ್ತಿರ್ತ ಮಗ ಆಗ್ಲಿ ಮಗಳಾಗ್ಲಿ ಆತನ ಬಿಟ್ಟು ಬೇರೆ ಕಡೆ ಹೋಗಿ ತನ್ನ ಮನಸ್ಸಿಗೆ ಬಂದಂಗೆಲ್ಲ ಮಾಡಿ ಕುಡಿದು ದುಡ್ಡಾಡಿ ಎಲ್ಲ ಆಡಿದ್ರೆ ನಮ್ಗೆ ಎಷ್ಟು ಬೇಜಾರಾಗ್ತದ? ದೇವ್ರಿಗೆ ಎಷ್ಟು ಬೇಜಾರಾಗಂಗಿಲ್ಲ. ಹಲ್ಲೆಲೂಯಾ. ನನ್ನಲ್ಲಿ ಅಪನಂಬಿಕೆ ಇರಬಾರದು. ಅಪನಂಬಿಕೆ ಇರಬಾರದು. ಹಲ್ಲೆಲೂಯಾ. ಯೇಸು ಸ್ವಾಮಿ ಸಿಲುವೆ ಮೇಲೆ ಏರುವಾಗಲೂ ಆತನ ಕಣ್ಣಲ್ಲಿ ಒಂದನೇ ನೀರು ಬರಲಿಲ್ಲ. ಏನು ಬಂತು? ರಕ್ತ ಬಂತು.
ನೀವು ಅಪನಂಬಿಗಸ್ಥರಾಗಿದ್ರೆ ಅಥವಾ ನೀವು ದೀಕ್ಷಾಸ್ತ್ರ ತೆಗೆದುಕೊಂಡು ನೀವು ಕರ್ತನ ಬಲವಾದ ಶಕ್ತಿಯನ್ನು ಹೊಂದಿಕೊಂಡು ನೀವು ದೇವರಲ್ಲಿದ್ದುಕೊಂಡು ನೀವು ಪಾಪ ಮಾಡೋದಾದ್ರೆ ಎಲ್ಲಕ್ಕಿಂತ ಜಾಸ್ತಿ ನಿಮ್ಮನ್ನ ಕರೆದಾತನು ದೇವರಿಗೆ ದುಃಖ ಆಗ್ತೈತಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ಅಂತ ದುಃಖ ನಮಗೆ ಬೇಡ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ಹೇಳ್ದ ಯೇಸು ಕಣ್ಣೀರು ಬಿಟ್ಟನು. ಇಂಗ್ಲಿಷ್ ಹೇಳ್ತಾನೆ ಜೀಸಸ್ ವೆಪ್ಟ್. ಯೇಸು ಸ್ವಾಮಿ ಅತ್ತನು. ಆಮೇಲೆ ಮತ್ತೆ ಬರೋಣ, ತೆರಿಗೆಯಲ್ಲಿ ಬರೋಣ. ಸೈತಾನನ ತಂತ್ರೋಪಾಯಗಳನ್ನ ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನ ಧರಿಸಿಕೊಳ್ಳಬೇಕು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇವತ್ತಿನ್ನೂ ಕೂಡ 6ನೇ ಅಧ್ಯಾಯ 10ನೇ ವಚನದಲ್ಲಿ ಮಾತ್ರವಿದೆ. ಎದುರು ಮಾತಾಡ್ತಿದ್ದೀವಿ ನಾವು. ಕರ್ತನ ಅತ್ಯಧಿಕವಾದ ಶಕ್ತಿಯನ್ನ ಆಶ್ರಯಿಸಿಕೊಂಡವರಾಗಿ ನಾವು ಬಲಗೊಳ್ಳಬೇಕು. ಹಾಲೆಲೂಯ, ಹಾಲೆಲೂಯ. ಮೋರ್ ಪ್ರೇಯರ್, ಮೋರ್ ಪವರ್. ಲೆಸ್ ಪ್ರೇಯರ್, ಲೆಸ್ ಪವರ್. ನೋ ಪ್ರೇಯರ್, ನೋ ಪವರ್. ಹಾಲೆಲೂಯ. ಇವಾಗ ನೀವು ಡಿಸೈಡ್ ಮಾಡ್ರಿ, ಫುಟ್ಬಾಲ್ ಪ್ಲೇಯರ್ ಆಗ್ತೀಯೋ ಅಥವಾ ಫುಟ್ಬಾಲ್ ಆಗ್ತೀಯೋ? ಹೇಳ್ರಿ, ಫುಟ್ಬಾಲ್ ಪ್ಲೇಯರ್ ಆಗ್ತೀಯೋ ಅಥವಾ ಫುಟ್ಬಾಲ್ ಆಗ್ತೀಯೋ? ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಆತ್ಮಿಕ ಯುದ್ಧದಲ್ಲಿದ್ದೇವೆ. ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಏನ್ ಅನ್ಬೇಕು? ಏನ್ ಮಾಡ್ಬೇಕು ನಾವು? ಕಮಾನ್, ಪ್ರಾರ್ಥನೆ ಮಾಡ್ತೀರಿ. ಇದು ಯಾರಿಂದ ಬಂದಿದೆ? ಹಾ, ಯಾರು ಬಂದಿದೆ? ಯಾರು ಬಂದಿದೆ? ಸೈತಾನ ಬಂದಿದೆ. ಜಸ್ಟ್ ಬಿಡ್ಬಿಡೋದು. ಹಂಗಾಯ್ತಾ? ಏನಂದ? ಹೆಂಗಂದ? ಯಾಕಂದ? ಹಿಂಗಂದ್ರಿ ಅದ್ರ ಬಲ ಬಿದ್ರಿ ಅಂದಾರ ಬಿಡ್ಬಿಡು ಹೋಲಿ. ಹಲೋ, ಜಸ್ಟ್ ಎಕ್ಸಾಮ್ ಕೊಡಕತ್ತೀನಿ. ಹಲ್ಲೆಲೂಯ. ಇವಾಗ ನೀವೆಲ್ಲರೂ ಹಾಲು ಕುಡಿಯೋರಲ್ಲ, ನಾವೆಲ್ಲರೂ ಮಾಂಸ ತಿನ್ನೋರಾಗಿದ್ದೇವೆ, ಗಟ್ಟಿ ಪದಾರ್ಥ ತಿನ್ನೋರಾಗಿದ್ದೇವೆ. ಏನಾಗಿದ್ದೇವೆ ನಾವು? ಗಟ್ಟಿ ಪದಾರ್ಥ ತಿನ್ನೋರಾಗಿದ್ದೇವೆ.